ವಿಷಯನೂ ಕೂಡ ಚೆಂದಾಗಿರ್ಬೇಕು. ಈಗ ನಾವು ಮಹಾತ್ಮರು, ಶರಣರು, ಸಂತರು ಅಂತ ಹೇಳಿ ಯಾರಿಗೆ ಅನ್ನಬೇಕು, ಇದು ಒಂದು ಸ್ವಲ್ಪ ತಿಳ್ಕೊಬೇಕು. ಮಕ್ಕಳ ರಬ್ಬ ಕ್ಯಾಮೆ ಹುಟ್ಟವ್ರು ಸಾಧುರು ಇಲ್ಲ. ಸುಬ್ಬರು ಬೆಳಗೆಲ್ಲ ತಲೆ ಮೇಲೆ ಎಲ್ಲ ಬೆಳಗ್ ಹುಟ್ಟವ್ರು ಶರಣರು ಇಲ್ಲ. ಖಾಲಿ ಅರಿವಿ ಹುಟ್ಟವ್ರು ಶರಣರು ಇಲ್ಲ. ಶರಣರು ಸಂತರು ಅಂತ ಯಾರಿಗೆ ಅನ್ಬೇಕಂತ ಕೇಳಿದ್ರೆ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಪ್ರಪಂಚದಲ್ಲಿ ಬಂದಂಥ ದುಃಖವನ್ನು ನುಂಗಿ ಸದಾ ಕಾಲ ಸಂತೋಷದಿಂದ ಯಾರು ಇರುತ್ತಾರೆ ಅವರೇ ಶರಣರು ಅಂತೇಳಿ ಮಹಾತ್ಮರು ಹೇಳ್ತಾರೆ. ಇದನ್ನ ತಿಳ್ಕೋಬೇಕು ಬಂಧುಗಳೇ. ಕ್ಯಾಮಿ ಉಟ್ಕೊಂಡು ಸಾಧು ದಾರಿ ಕೂಡಿ ಹೊಂಟಾನ, ಒಂದು ನೀರು ಹರಿದು ಬರ್ತಿತ್ತು. ಹೊರಾಗ ತೆಂಗಿನ ನೀರು ನೋಡ್ದಂಗ ಆಗ್ತಿತ್ತು. ನೀರು ಕುಡಿಯಂಗಾಯ್ತು. ಜೋಳಿಗ್ಯಾನ ಬಟ್ಲ ತೆಗೆದ ಹಿಡಿದ ನೀರು ಕುಡ್ದ ಕೈ ಜಾರಿ ಹತ್ತದ. ಸುಮ್ಮ ಕೂತ ಇದ್ರಿಗೆ ಒಬ್ಬ ಮಹಾತ್ಮ ಬಂದ. ಮಹಾತ್ಮರು ಬ್ಯಾರೆ, ಸಾಧುರು ಬ್ಯಾರೆ. ಇದು ಮತ್ತೆ ತಿಳ್ಕೊಬೇಕು ಯಾವಾಗೂ. ಮಹಾತ್ಮರೇ ಬೇರೆ, ಸಾಧುರೇ ಬೇರೆ. ಸಾಧುರೇನದ 10 ರೂಪಾಯಿ ಬೇಡ 20 ರೂಪಾಯಿ ಕ್ಯಾಮಿ ತಂದು ಎಬ್ತರ 10 ಮಣಗೂರ್ದಾಗ ಸಾಧು ಆತನು. ಅದಕ್ಕೆ ನಂಬುದಿಲ್ಲ. 100 ರೂಪಾಯಿ ಬೇಡ 500 ರೂಪಾಯಿ ಕೊಟ್ಟು ಗುಟ್ಟಾಪುರಕ್ಕೆ ಹೋಗಿ ಒಂದು ಲಿಂಗಕರ ತಂದು ಕಟ್ಕೊಂಡೇವ ಅಂದ್ರೆ 10 ಮಣಗೂರ ಲಿಂಗಾಯತ್ರ ಅದೇವಿ ನಾವು. 1 ತಿಂಗಳು ಬೇಡ 2 ತಿಂಗಳು ದಾಡಿ ಮಾಡ್ಕೊಳ್ಳಾರ್ದ ಗಡ್ಡ ಕಾಕೊಂಡ್ ಕೂತ್ರ ಮುಲ್ಲ ಅದೇ ಅವ. ಇದು ಎಲ್ಲ ಡಾಂಬಿಕೆ ಅದ. ಇದೆಲ್ಲ ಮಾಡ್ಕೊಳಕ್ ಬರ್ತೈತಿ. ಹಂಗ ಹೋಗುದಿಲ್ಲ. ಇದ್ರಿಗೆ ಮಹಾತ್ಮ ಬಂದ. ಸಾಧು, ಸಾಧುವತ್ತಿ ಹಂಗೈತಿ ಅದ್ರ ಅರ್ಥ. ಸಾಧು, ಸಾ ಅಂದ್ರೆ 6, ಧು ಅಂದ್ರೆ ತಳಿ. 6 ಗುಣಗಳನ್ನ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಅನ್ನತಕ್ಕಂಥ ಅರಿಷಡ್ ವರ್ಗಗಳನ್ನ ತೊಳೆದ ಯಾವಿರ್ತಾನ ಅವನಿಗೆ ಸಾಧು ಅಲ್ಲಕ್ಕೆ ಬರ್ತೈತಿ. ಅಂತ ಮಹಾತ್ಮ ಬಂದ. ಬರೋಣ ಈ ಸಾಧು ಕೇಳ್ದ, ಯಪ್ಪ ಗುರುಗಳ ನೋಡ್ರಿ ನೀರ ಎಷ್ಟು ಚಂದ ಐತಿ, ಕುಡಿಯಂಗಾತ ತೆಂಗಿನ ನೀರಿನಂಗ ಅದಾವ, ಖರೆ ಕೈ ಅದಾವ. ಅವಾಗ ಮಹಾತ್ಮ ಕೇಳ್ದ, ಏ ಸಾಧು, ನೀರ್ ಕೈ ಅದು, ಯಾನ ನಿನ್ನ ಬಟ್ಟಲ್ದಾಗ ಕೈ ಐತಿ ನೋಡಂದವ. ತೊಳೆ ನಿನ್ನ ಬಟ್ಟಲ್ ಅಂದವ. ಯಾಕವರು ಇವತ್ತ 100 ಹಿಡ್ಕೊಂಡು 800 ವರ್ಷದ ಒಳಗಿನರು ಅಂತ ಎಲ್ಲರೂ ಯಾಕೆ ನಮ್ಮ ತಲೆಯಾಗದಾರ ಅಂದ, ಅವ್ರು ಅವರಿಗಾಗಿ ಬದುಕಲಿಲ್ಲ, ಅವರು ನಮಗಾಗಿ ಬದುಕಿದ್ರಂತ ಇವತ್ತು ನಾವು ಅವ್ರನ್ನ ನೆನಪಿಡ್ತಾ ಇತ್ತು. ನಿನಗಾಗಿ ನೀ ಬದುಕೋದ್ರೆ ನೀನು ಬದುಕು ಶ್ರೇಷ್ಠತೆ ಅಲ್ಲ. जिंदगी उसी का है जिसकी मौत पर जमाना अफसोस करे गालिब. यूं तो हर शख्स इस दुनिया में पैदा होता है सिर्फ मरने के लिए. ಯಾರ್ದು ಬದುಕಪ್ಪ? ಈ ದೇಹವನ್ನ ತ್ಯಾಗ ಮಾಡಿ ಆ ಪರಮಾತ್ಮನನ್ನ ಕೂಡ್ಕೊಂಡಾಗ ಎಂಥ ಕ್ರೂರಿಗಾದ್ರೂ ಕಣ್ಣಂಚಿನಲ್ಲಿ ನೀರು ಬರ್ಬೇಕಂತ. ಅವ್ರ ಬಗ್ಗೆ 2 ಒಳ್ಳೆ ಮಾತುಗಳು ನಾಲ್ಗೆ ಮೇಲೆ ಬರ್ಬೇಕಂತ. ಅದಕ್ಕೆ ಬದುಕಂತಾರ, ಅದಕ್ಕೆ ಬದುಕಂತಾರ. ಹೋದ್ ಬಿಡಪ್ಪ ಚಲೋ ಆಯ್ತು, ಊರಿಗೆ ಬೆಂಕಿ ಹಚ್ತಿದ್ದವ, ಹಿಂಗೆ ಆಗ್ಬಾರ್ದು. ನಿಮ್ಮ ಬದುಕು ಸುಂದರವಾಗಬೇಕು. ಎಂಥ ಪುಣ್ಯಾತ್ಮನ ಕಳ್ಕೊಂಡಿವಪ್ಪ. ಈಗ ಅವ್ರನ್ನ ನಾವು ಕಳ್ಕೊಂಡೇವಿ, ಎಲ್ಲರಿಗೂ ನೋವಾಗ್ತೈತಿ. ಅಂಥವ್ರನ್ನ ಕಳ್ಕೊಂಡ್ವಿ. ಇನ್ನೂ ಒಂದು 10 ವರ್ಷ ಇದ್ರ ನಮ್ಮಲ್ಲಿರುವಂತ ಅಜ್ಞಾನ ದೂರ ಮಾಡ್ತಿದ್ರಪ್ಪ. ಭಗವಂತ ನಮ್ಮನ್ನು ಸಮೀಪ ಮಾಡಿ ಕೊಡ್ತಿದ್ರಲ್ಲ ಅಂತ ನೋವು ಹೊರತಿತ್ತು. ಹೋದ್ರು, ಅವರು ಭಗವಂತಗೆ ಪ್ರೀತಿ ಅದರ. ಭಗವಂತ ಅವ್ರನ್ನ ಕರ್ಕೊಂಡ. ಅಂಥವ್ರನ್ನ ಯಾಕೆ ನೆನೆಸ್ತಾ ಇದ್ದೇವಂದ್ರೆ ಅವರು ಎಲ್ಲರಿಗಾಗಿ ಬದುಕಿದ್ರಲ್ಲ ಅಂತ. ಆ ನಿಟ್ಟಿನಲ್ಲಿ ಏನೋ ಒಂದು ಬಹುಜನ್ಮದ ಪುಣ್ಯದ ಫಲವಾಗಿ ನೀ ಮನುಜನಾಗಿ ಬಂದೆ. 1 ಜನ್ಮ ಬಂದಿಲ್ಲಿದು, ಬಹುಜನ್ಮದ ಪುಣ್ಯ. 83,99,999 ಜನ್ಮಗಳನ್ನ ತಿರುಗಿ ಹಾವಾಗಿ, ಹಲ್ಲಿಯಾಗಿ, ಕೀಟಾಗಿ, ನರಿಯಾಗಿ, ಕತ್ತಿಯಾಗಿ ಎಲ್ಲ ಆಗಿ ನೀನು ಮನುಷ್ಯನಾಗಿ ಬಂದಿ. ಮನುಷ್ಯನಾಗಿ ಬಂದ್ಮೇಲೆ ಆ ಒಂದು ಮೃಗತ್ವ ಹೋಗ್ಬೇಕಲ್ಲ,